ಓಂ ಆಕಾಶಸ್ಥಲ್ಲಿಂಗಾತ್ ಓಂ ವಿಷ್ಣೋರ್ನು ವೀರ್ಯಗಣನಾಂ ಕತಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯಸ್ವರಭಸಾ ಚಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಾಮ್ಯ ಸದನಾದುರುಕಂಪಮಾನಂ. 1ನೇ ಅಧ್ಯಾಯದ 1ನೇ ಪಾದದ 22ನೇಯ ಈ ಸೂತ್ರಕ್ಕೆ ಹೊಂದಿಕೊಂಡಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಿದ್ದೀವಿ. ಅದರಲ್ಲಿ ಏನು ಸಿದ್ಧಾಂತ ಇದೆ ಅದನ್ನು ಈಗ ನೋಡಬೇಕು. ಪೂರ್ವ ಪಕ್ಷದ ಅಭಿಪ್ರಾಯ ಏನು ಅಂತ ಅನ್ನೋದನ್ನ ನಾವು ನೋಡಿ ಆಯಿತು, ವಿಸ್ತಾರವಾಗಿ ನೋಡಿದ್ದೀವಿ. ಇನ್ನು ಮುಂದೆ ಸಿದ್ಧಾಂತದ ಕುರಿತಾಗಿ ನಾವು ನೋಡಬೇಕಾಗಿರೋದು. ಸಿದ್ಧಾಂತ ಇತಿ ಇಷ್ಟು ಪೂರ್ವ ಪಕ್ಷ ಬಂದ ಮೇಲೆ ಸಿದ್ಧಾಂತವನ್ನು ತೋರಿಸ್ತಾ ಇದ್ದಾರೆ ಆಚಾರ್ಯರು. ಸಿದ್ಧಾಂತವನ್ನು ತೋರಿಸುವ ವಾಕ್ಯ ಇತಿ ನ ಮಂತವ್ಯಂ. ಭಾಷ್ಯವಾಕ್ಯದಲ್ಲಿ ಕೋಶೀವಾನ್ಯಾತ್ ಕಃ ಪ್ರಾಣ್ಯಾತ್ ಅಲ್ಲಿಂದ ಪ್ರಾರಂಭಿಸಿ ನತು ವಿಷ್ಣು ಆನಂದಮಯತ್ವ ಅನ್ನೋದು ಆಕಾಶಕ್ಕೆ ಪ್ರಾಪ್ತ ಆಯಿತು ಹೊರತು ವಿಷ್ಣುವಿಗೆ ಪ್ರಾಪ್ತವಾಗಲಿಲ್ಲ ಅಂತ ಪೂರ್ವಪಕ್ಷ. ಇತಿ ನ ಮಂತವ್ಯಂ ಅಂತ ಅದಕ್ಕೆ ಸಿದ್ಧಾಂತ. ಈಗ ಮುಂದೆ ನಾವು ನೋಡಬೇಕಾದದ್ದು. ಈ ವಿಷಯ ಸಂದೇಹ ಮತ್ತು ಇದಕ್ಕೆ ಸಂಬಂಧಪಟ್ಟ ವಾಕ್ಯ ಯಾವುದು, ಯಾವ ವಾಕ್ಯವನ್ನು ಗಮನಿಸಿದಾಗ ನಮಗೆ ಸಂದೇಹ ಬಂತು, ಸಂದೇಹದ ಆಕಾರ ಏನು ಇತ್ಯಾದಿ ಸಂಗತಿಗಳನ್ನು ಹಿಂದೆ ಜಯತೀರ್ಥರು ತೋರಿಸಿದ್ದಾರೆ. ಅಸ್ತಿ ಶಾಸ್ತ್ರಾದಿ ಸಂಗತಿ ವಿಷಯ ವಿಷ್ಣು ಅನ್ಯೋ ವಾ ಇತಿ ಸಂದೇಹ ಆಕಾಶ ಅತ್ರ ವಿಷಯ ಇದನ್ನೆಲ್ಲ ಜಯತೀರ್ಥರು ತೋರಿಸಿದ್ದಾರೆ. ಆದರೆ ಭಾಷ್ಯವಾಕ್ಯದಲ್ಲಿ ಅದನ್ನ ಆಚಾರ್ಯರು ತೋರಿಸಿರಲಿಲ್ಲ, ಮುಖತಃ ತೋರಿಸಿರಲಿಲ್ಲ. ಸ್ಪಷ್ಟವಾಗಿ ಆ ಶಬ್ದಗಳನ್ನು ಹೇಳುವ ಮೂಲಕ ಅವರು ತೋರಿಸಿರಲಿಲ್ಲ. ಅದಕ್ಕಾಗಿ ಆ ವಿಷಯವನ್ನ ತಿಳಿಸಬೇಕಾಗಿದೆ. ವಿಷಯವನ್ನ ಅನುವಾದ ಮಾಡಬೇಕು. ಏನು ವಿಷಯ, ಹೇಗೆ ಅಂತ. ವಿಷಯಾದಿಗಳು, ಕೇವಲ ವಿಷಯ ಅಲ್ಲ, ವಿಷಯಾದಿಗಳು ಅವನ್ನೆಲ್ಲವನ್ನು ತಿಳಿಸಬೇಕು. ಅನುವಾದ ಮಾಡ್ತಾ ಅದನ್ನು ಹೇಳುವಂತಹ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ. ಅಸ್ಯ ಲೋಕಸ್ಯ ಕಾಗತಿ ಅಂತ ಪ್ರಶ್ನೆ, ಆಕಾಶ ಇತಿ ಹೋವಾಚ ಅಂತ ಉತ್ತರ. ಅಲ್ಲಿ ಭೂತಾಕಾಶಸ್ಯ ಪ್ರಾಪ್ತಿ ಅಂತ ಹೀಗೆಲ್ಲ ಹೇಳ್ತಿದ್ದಾರಲ್ಲ. ಭೂತಾಕಾಶಸ್ಯ ಅಂತ ಹೇಳುವ ಮೂಲಕ ವಿಷಯವನ್ನು ತೋರಿಸ್ತಾ ಇದ್ದಾರೆ. ವಿಷಯಾದೇಹೆ ಪೂರ್ವಂ ಮುಖತಃ ಅನುಕ್ತೇಹೆ. ಮುಖತಃ ಅಂದ್ರೆ ಸ್ಪಷ್ಟವಾಗಿ, ಅಂದ್ರೆ ಶಬ್ದಗಳ ಮೂಲಕ ಅದನ್ನೇನು ಹೇಳಿಲ್ಲ, ಆಚಾರ್ಯರು ಹೇಳಿಲ್ಲ. ಆದ್ರಿಂದ ಅನುಕ್ತೇಹೆ ಹೇಳಿಲ್ಲವಾದ್ರಿಂದ ತದನುವಾದ ಪೂರ್ವಕಂ ಆ ವಿಷಯಾದಿಗಳನ್ನು ಅನುವಾದ ಮಾಡುವ ಮೂಲಕ ಸೂತ್ರಂ ವ್ಯಾಚಷ್ಟೆ ಈ ಸೂತ್ರವನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ಅಸ್ಯ ಲೋಕಸ್ಯ ಕಾಗತಿ ಅನ್ನುವಂತಹ ವಾಕ್ಯದಲ್ಲಿ ಭೂತಾಕಾಶವೇ ಪ್ರತಿಪಾದ್ಯವಾಗಿದೆ, ಅದೇ ಈ ಜಗತ್ತೆಲ್ಲದಕ್ಕೂ ಕೂಡ ಆಧಾರವಾಗಿದೆ ಅಂತ ನಮಗೆ ಪ್ರಾಪ್ತವಾಗಿದೆ. ನೋಡಿ, ಯದ್ಯಪಿ ಅಂತಿದೆಯಲ್ಲ, ಯದ್ಯಪಿ ತಥಾಪಿ ಅಂತ ಅಲ್ಲಿ ಮುಂದೆ ಒಂದು ಶಬ್ದ ಇದೆ. ತಥಾಪಿ ಅಂತ ಮುಂದೆ ಇದೆ, ಯದ್ಯಪಿ ಅಂತ ಮೊದಲಿದೆ. ವಸ್ತುತಃ ಅಸ್ಯ ಲೋಕಸ್ಯ ಕಾಗತಿ ಅಂತ ವಾಕ್ಯವನ್ನು ಗಮನಿಸಿದರೆ ಉಕ್ತ ರೀತ್ಯ ಪೂರ್ವಪಕ್ಷದವರು ಹೇಳಿದಂತೆ ಭೂತಾಕಾಶಸ್ಯ ಪ್ರತಿಪಾದ್ಯತ್ವ ಪ್ರಾಪ್ತಿ, ಭೂತಾಕಾಶವೇ ಇಲ್ಲಿ ಪ್ರತಿಪಾದ್ಯವಾಗಿದೆ ಅಂತ ಒಂದು ಪ್ರಾಪ್ತಿ ಅಂದ್ರೆ ಸಂಭಾವನಾ ಅಂತ ಅರ್ಥ. ಪ್ರಾಪ್ತಿ ಅಂದ್ರೆ ಪ್ರಸ್ತುತತೆ, ಸಂಭಾವನಾ ಅನ್ನೋದಕ್ಕಿಂತ ಪ್ರಸ್ತುತತೆ. ಭೂತಾಕಾಶವೇ ಈ ಜಗತ್ತೆಲ್ಲದಕ್ಕೂ ಕೂಡ ಆಧಾರವಾಗಿದೆ ಅಂತ ಹೇಗೆ ಬಂತು ಅಂದ್ರೆ ಆ ಪ್ರಶ್ನೆ ಆದರೂ ಬಂತು ಯಾಕೆ? ಅಸ್ಯ ಲೋಕಸ್ಯ ಕಾಗತಿ ಅಂತ ಈ ವಾಕ್ಯವನ್ನು ನೋಡಿದಾಗ ಬಂತು ಅಂತ ಅದರ ಅಭಿಪ್ರಾಯ. ಪ್ರತಿಪಾದ್ಯತ್ವ ಅಸ್ತಿ, ಹೌದು. ತಥಾಪಿ ಹಾಗಿದ್ರೂ ಕೂಡ ಆ ಭೂತಾಕಾಶ ಇಲ್ಲಿ ವಾಚ್ಯ ಆಗಿಲ್ಲ. ಈ ವೇದ ವಾಕ್ಯದಲ್ಲಿ ಭೂತಾಕಾಶಕ್ಕೆ ವಾಚ್ಯತ್ವ ಅಂತ ಅನ್ನೋದು ಬಂದಿಲ್ಲ. ನ ಅಸೌ ಅತ್ರ ವಾಚ್ಯ ಯುಜ್ಯತೆ. ಭೂತಾಕಾಶವು ವಾಚ್ಯವಾಗಿ ಇಲ್ಲಿ ಯುಕ್ತವಾಗುವುದಿಲ್ಲ. ಮತ್ತಿನ್ಯಾರು ವಾಚ್ಯರಾಗಿ ಯುಕ್ತರಾಗ್ತಾರೆ ಅಂದ್ರೆ ವಿಷ್ಣುರೇವ, ವಿಷ್ಣುವೇ ಇಲ್ಲಿ ವಾಚ್ಯನಾಗಿ ಯುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಯಾಕೆ ಹಾಗೆ ಅಂದ್ರೆ
ಪರೋವರಿಯಸ್ತ್ವ ಮೊದಲಾದ ವಿಷ್ಣುವಿನ ಲಿಂಗಗಳು. ಪರೋವರಿಯಸ್ತ್ವ ಅಂದರೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠನಾಗಿರಬೇಕು. ಆ ಎಲ್ಲ ಲಿಂಗಗಳ ಮೂಲಕ ಆ ಎಲ್ಲ ಲಿಂಗಗಳನ್ನು ವಿಷ್ಣುವಿನ ಲಿಂಗಗಳಾದ್ದನ್ನ ಆಕಾಶದಲ್ಲಿದೆ ಅಂತ ಅಲ್ಲಿ ಶ್ರವಣ ನಾವು ಮಾಡ್ತಾ ಇದ್ದೀವಿ. ಪರೋವರಿಯಾನ ಅನಂತಹ ಇತ್ಯಾದಿ ಶಬ್ದಗಳಿಂದ ವಿಷ್ಣು ಲಿಂಗಗಳು ಆಕಾಶನಿಷ್ಠವಾಗಿ ನಮಗೆ ಅಲ್ಲಿ ಕೇಳಿ ಬರ್ತಾ ಇವೆ ಆ ವೇದವಾಕ್ಯಗಳನ್ನು ಓದಿದಾಗ. ಆದ್ದರಿಂದ ಏನಾಯಿತು, ಏವಂ ಯತಃ ತಲ್ಲಿಂಗಾತ ಆಕಾಶಸ್ಥಲ್ಲಿಂಗಾತ್ ಅಂತ ಪಂಚಮಿ ವಿಭಕ್ತಿ ಇದೆಯಲ್ಲ, ತಲ್ಲಿಂಗಾತ್ ಅಂದರೆ ವಿಷ್ಣುವಿನ ಲಿಂಗಗಳನ್ನು ಹೇಳಿರುವುದರಿಂದ ಛಂದೋಗ ಶ್ರುತಿ ಅಂದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹ ಆಕಾಶ ಏನಿದೆ ಅದು ವಿಷ್ಣುವೇ ಆಗಬೇಕು. ಯಾಕೆಂದರೆ ತಲ್ಲಿಂಗಾತ್ ಹೀಗೆ ಲಿಂಗಗಳಿರುವುದರಿಂದ, ಯತಃ ಹೀಗೆ ಇರುವುದರಿಂದ ವಿಷ್ಣುವೇ ಆಗಬೇಕು. ಆ ಕಾರಣದಿಂದ ತತಃ ಆ ಕಾರಣದಿಂದ ತತಶ್ಚ ಆ ಕಾರಣದಿಂದಲೂ ಕೂಡ ಕೋಹಿ ಇತ್ಯತ್ರಾಪಿ ಸಯೇವ ಪ್ರತಿಪಾದ್ಯತೆ. ಕೋಹ್ಯವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅನ್ನುವಲ್ಲೂ ಕೂಡ ಅವನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ತಸ್ಯೈವ ಆ ವಿಷ್ಣುವಿಗೆ ಆನಂದಮಯತ್ವವನ್ನು ತೋರಿಸುವಂತಹ ಹೇತುವನ್ನು ಅಲ್ಲಿ ತೋರಿಸಿಕೊಟ್ಟಾಗಾಯಿತು. ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ವಿಷ್ಣುವನ್ನೇ ಆನಂದಮಯ ಅಂತ ಹೇಳಲಿಕ್ಕೆ ಬೇಕಾದ ಒಂದು ಯುಕ್ತಿ ಅಂದರೆ ಯಾವುದದು? ಪರೋವರಿಯತ್ವ, ಅನಂತತ್ವ ಮೊದಲಾದ ಯುಕ್ತಿ. ಆ ಯುಕ್ತಿಯನ್ನು ತೋರಿಸಿಕೊಟ್ಟಾಗಾಯಿತು. ಅತಃ ಆ ಕಾರಣದಿಂದ ಆಕಾಶವು ಆನಂದಮಯವಾಗಿದೆ ಅನ್ನೋದ್ರ ಬಗ್ಗೆ ಶ್ರುತಿ ಯಾವುದೇ ಯುಕ್ತಿಯನ್ನು ಹೇಳಲಿಲ್ಲ. ಅದನ್ನು ನಾವು ಮನಗಾಣಬೇಕು ಅಂತ ಅರ್ಥ. ಆಕಾಶಸ್ಯ ಆನಂದಮಯತ್ವೇ, ಆಕಾಶವೇ ಆನಂದಮಯ ಆಗಿದೆ ಅನ್ನೋದಕ್ಕೆ ಹೇತುರುಕ್ತ ಇದು ರಮಂತವ್ಯ. ಹೇತುವನ್ನು ಹೇಳಿದ್ದಾರೆ ಅಂತ ತಿಳಿಯಬಾರದು, ಹೇತು ಹೇಳಿಲ್ಲ ಅಂತ ಅನ್ನೋದನ್ನೇ ತಿಳಿಯಬೇಕು. ಆಕಾಶ ಆನಂದಮಯ ಆಗ್ತದೆ ಅಂತ ಅನ್ನೋದಕ್ಕೆ ಆ ಶ್ರುತಿಯನ್ನು ನೋಡಿದರೆ ಏನು ಕಾರಣವೂ ಕಾಣಿಸೋದಿಲ್ಲ, ಹಾಗೆ ಭಾವಿಸಬಾರದು. ಪರಮಾತ್ಮ ವಿಷ್ಣುವೇ ಆನಂದಮಯ ಆಗಿದ್ದಾನೆ ಅನ್ನೋದಕ್ಕೇ ಆ ಶ್ರುತಿಯು ಸಹಾಯಕ ಆಗ್ತದೆ ಹೊರತು ಈ ಆಕಾಶ ಆನಂದಮಯ ಆಗಿದೆ ಅಂತ ಅನ್ನೋದನ್ನು ಆ ಶ್ರುತಿ ಹೇಳ್ತಿಲ್ಲ. ಶ್ರುತಿಯಲ್ಲಿ ಬಂದಂಥ ಯುಕ್ತಿಗಳು ಅದನ್ನು ಹೇಳ್ತಿಲ್ಲ ಅಂತ ಅದರ ತಾತ್ಪರ್ಯ. ಪರೋವರಿಯಸ್ತ್ವಾದಿ ವಿಷ್ಣುಲಿಂಗಸ್ಯ ಆಕಾಶನಿಷ್ಠತೆಯ ಶ್ರವಣಾತ್ ಅಂತಿದೆ. ಶ್ರವಣಾತ್ ಅಂದರೆ ಕೇಳಿ ಬರುತ್ತಿರುವುದರಿಂದ. ಯಾರಿಗೆ ಅಂದರೆ ವೇದಗಳನ್ನು ಓದಿದವರಿಗೆ ಕೇಳಿ ಬರ್ತಿರುವುದರಿಂದ ಅಂತ ಅರ್ಥ. ಸರಿ, ಎಲ್ಲಿಂದ ಕೇಳಿ ಬರ್ತಿದೆ ಅಂದರೆ ಅದು ವೇದವಾಕ್ಯದಿಂದ ಕೇಳಿ ಬರ್ತಿದೆ ಅಂತಲೇ ಅದಕ್ಕೆ ಅರ್ಥ. ಇದು ಶ್ರುತೇಹೇ ಅಂತ ಎಲ್ಲಾರು ಬಂದರೆ ಹೀಗೆ ವೇದವಾಕ್ಯ ಇರುವುದರಿಂದ ಅಂತ ಅರ್ಥ. ಶ್ರವಣಾತ್ ಅಂದ್ರೂ ಅದೇ ಅರ್ಥ. ಶ್ರುತಿ ಅನ್ನೋದು ಈಕಾರ ಅಂತ ಸ್ತ್ರೀಲಿಂಗ ಶಬ್ದ, ಶ್ರವಣಾತ್ ಅನ್ನೋದು ಅಕಾರ ಅಂತ ನಪುಂಸಕಲಿಂಗ ಶಬ್ದ ಅಂತ ಇಷ್ಟೇ ವ್ಯತ್ಯಾಸ. ಮತ್ತೆ ಎಲ್ಲಾದ್ರೂ ಒಂದು ಕಡೆ ಸ್ಮೃತೇಹೇ ಅಂತ ಬಂದರೆ ಅಲ್ಲಿ ಅದು ಒಂದು ಯಾವುದೋ ಒಂದು ಪೌರುಷೇಯ ವಾಕ್ಯದಿಂದ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಇಲ್ಲೇ ಮುಂದೆ ಪರಸ್ಮಾದುತ್ತಮಂ ಪ್ರೋಕ್ತಂ ಪರೋ ಇತಿ ತತಃ ಪರಂ ಪರೋವರಂ ಪರಂ ತಸ್ಮಾತ್ ಪ್ರೋಕ್ತಂ ಪಾರೋವರೀಯಕಂ ಅಂತ ಇದೆ ನೋಡ್ರಿ ಶ್ಲೋಕ. ಅದು ಭಾಷ್ಯದ ವಾಕ್ಯ. ಇತಿ ಸ್ಮೃತಿ ಅಂತಾರೆ ಜಯತೀರ್ಥರು. ಇತಿ ಸ್ಮೃತಿ ಅಂತಂದ್ರೆ ಅದೊಂದು ಪೌರುಷೇಯ ವಾಕ್ಯ ಅಂತ ಅವ್ರ ತಾತ್ಪರ್ಯ. ಹೀಗೆ ಸ್ಮೃತಿ ಅಂತ ಎಲ್ಲಾದ್ರೂ ಬಂದರೆ ಅದು ಪೌರುಷೇಯ ವಾಕ್ಯ ಅಂತ ಅರ್ಥ. ಅದು ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಮತ್ತೆ ಅದು ಮನುಸ್ಮೃತಿ ಅಂತ ಹಾಗರ್ಥ ಅಲ್ಲ ಅದಕ್ಕೆ. ಒಟ್ಟಾರೆ ಪೌರುಷೇಯ ವಾಕ್ಯ ಅಂತ ಅರ್ಥ. ಮಹಾಭಾರತವನ್ನು ಕೂಡ ಅನೇಕ ಕಡೆ ಸ್ಮೃತಿ ಅಂತಲೇ ವರ್ಣನೆ ಮಾಡ್ತಾರೆ. ಶ್ರುತಿ ಅಂತ ಬಂದರೆ ವೇದವಾಕ್ಯ ಅಂತ ಅರ್ಥ. ಮಹಾಭಾರತದಲ್ಲೇ ಹಾಗೊಂದು ಕೇಳಿ ಬರ್ತದೆ, ಶುಷ್ಕಂ ತರ್ಕಂ ಪರಿತ್ಯಜ್ಯ ಆಶ್ರಯಸ್ವ ಶ್ರುತಿ ಸ್ಮೃತಿ ಅಂತ. ಪರಬ್ರಹ್ಮವನ್ನು ತಿಳಿಯುವ ಪ್ರಯತ್ನ ನೀನು ಮಾಡ್ತಿದ್ದೀ ಅಂತಾದರೆ ಶುಷ್ಕಂ ತರ್ಕಂ ಪರಿತ್ಯಜ್ಯ, ಶುಷ್ಕ ತರ್ಕವನ್ನು, ಯಾವುದೇ ಪ್ರಮಾಣದ ಆಧಾರವಿಲ್ಲದ ತರ್ಕವನ್ನು ಬದಿಗಿಡು. ಆಶ್ರಯಸ್ವ ಶ್ರುತಿ ಸ್ಮೃತಿ, ಶ್ರುತಿಗಳನ್ನು ಮತ್ತು ಸ್ಮೃತಿಗಳನ್ನು ಆಶ್ರಯಿಸು ಅಂತ ಅದರ ತಾತ್ಪರ್ಯ. ಶ್ರುತಿಗಳನ್ನು ಆಶ್ರಯಿಸುವುದು ಅಂತಂದ್ರೆ ಶ್ರುತಿಗಳು ಅಪೌರುಷೇಯವಾದ್ದು, ಶ್ರುತಿ ಅಂದರೆ ಪೌರುಷೇಯವಾದ್ದು ಅಂತ ಹೀಗೆ ಅದರ ಅರ್ಥ. ಇತಿ ಸ್ಮೃತಿ ಅಂತ ಬಂದರೆ ಇತಿ ಸ್ಮೃತಿ ಅಂತ ಹೇಳ್ತಾರಲ್ಲ ಜಯತೀರ್ಥರು. ಸ್ಮೃತಿ ಅನ್ನೋ ಮೂಲಕ ನಾವು ಪೌರುಷೇಯ ವಾಕ್ಯ ಅಂತ ತಿಳ್ಕೊಂಡ್ವಿ. ಅದು ಯಾವ ಪೌರುಷೇಯ ವಾಕ್ಯ ಅಂದರೆ ಸಾಮ ಸಂಹಿತಾದ ಪೌರುಷೇಯ ವಾಕ್ಯ. ಅದನ್ನು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಸ್ಪಷ್ಟವಾಗಿ ಇತಿ ಸಾಮ ಸಂಹಿತಾಯಾಮ್ ಅಂತ ಹಾಕಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಭಾಷೆನೇ ನಾವು ತೆಗೆದು ನೋಡಿದರೆ ಒಂದು 4-8 ಪೇಜಿನ ಹಿಂದೆ ಸಾಮ ಸಂಹಿತಾ ಅನ್ನೋ ಗ್ರಂಥದ ಉದಾಹರಣೆ ಬಂದಿದೆ. ಅದರ ಮುಂದೆ ಬರುವಂಥದ್ದೆಲ್ಲ ಕಡೆನೂ ಕೂಡ ಇತಿಚ ಅಂತ ಹೇಳ್ತಾ ಹೋಗ್ತಾರೆ ಆಚಾರ್ಯರು. ಅದರರ್ಥ ಸಾಮ ಸಂಹಿತಾದಲ್ಲಿ ಹೀಗೂ ಬಂದಿದೆ ಅಂತ.
ಅದರಿಂದ ಇದೆಲ್ಲವೂ ಸಾಮಸಂಹಿತಾದ್ದು. ಅದು ಸಂಹಿತಾ ಅಂತ ಅನ್ನೋದನ್ನು ನೋಡಿ ಇದು ವೇದವಾಕ್ಯ ಅಂತ ಯಾರು ಕೂಡ ತಿಳ್ಕೋಬೇಕಾಗಿಲ್ಲ. ಅದು ಖಂಡಿತವಾಗಿ ಪೌರುಷೀಯ ವಾಕ್ಯವೇ. ಜಯತೀರ್ಥರು ಅದು ಸ್ಪಷ್ಟವಾಗಿ ಸ್ಮೃತಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಯಾರಾದರೂ ಸ್ತ್ರೀಯರು ಕೂಡ ಹೇಳುವುದಿದ್ರೆ, ಬಾಯ್ಪಾಠ ಮಾಡುವುದಿದ್ರೆ ಅದನ್ನು ಅವರು ಖಂಡಿತವಾಗಿ ಮಾಡಬಹುದು. ನಾವು ಈ ಪರಸ್ಮಾದುತ್ತಮಂ ಪ್ರೋಕ್ತಂ ಇದರ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಆ ಶ್ರೇಷ್ಠಕ್ಕಿಂತಲೂ ಉತ್ತಮವಾದದ್ದು ಪರೋ ಅಂತ ಕರೆಸ್ಕೋತದೆ. ಅದಕ್ಕಿಂತಲೂ ಶ್ರೇಷ್ಠವನ್ನ ಪರೋವರ ಅಂತಾರೆ. ಅದಕ್ಕಿಂತಲೂ ಶ್ರೇಷ್ಠವಾದನ್ನು ಪಾರೋವರೀಯಕ ಅಂತಂತಾರೆ ಅಂತ ನಾವು ಅದನ್ನು ನೋಡಿದ್ದೀವಿ. ಅಲ್ಲಿ ಅದಕ್ಕೆ ನಮಗೆ ತಿಳಿದಂತೆ ಅರ್ಥವನ್ನು ಕೂಡ ಕಳೆದ ದಿವಸ ನೋಡಿದ್ವಿ. ಪರ ಅಂದರೆ ದೇವತೆಗಳು, ಅದಕ್ಕಿಂತಲೂ ಶ್ರೇಷ್ಠವಾದಂಥವರು ಚತುರ್ಮುಖ ಬ್ರಹ್ಮ ಮೊದಲಾದವರು ಪರೋ ಅಂತ ಕರೆಸ್ಕೋತಾರೆ. ಅವ್ರಿಗಿಂತ ಶ್ರೇಷ್ಠಳಾದ ಲಕ್ಷ್ಮೀದೇವಿ ಪರೋವರ ಅಂತ ಕರೆಸ್ಕೋತಾಳೆ. ಅವಳಿಗಿಂತಲೂ ಶ್ರೇಷ್ಠನಾದಂಥ ಭಗವಂತನನ್ನ ಪರೋವರೀಯಕ ಅಂತಾರೆ. ಹೀಗೆ ದೇವತೆಗಳು ಮತ್ತೆ ಈ ಋಜುಗಣಸ್ಥರು ಮತ್ತು ಲಕ್ಷ್ಮೀದೇವಿ ಪರಮಾತ್ಮ, ಹೀಗೆ 4 ಹಂತದ ದೇವತಾ ತಾರತಮ್ಯವನ್ನು ಅದು ಹೇಳಿದೆ ಅಂತ ನಾವು ತಿಳ್ಕೋಬಹುದು. ಈ ಶ್ಲೋಕದಲ್ಲಿ ಪರ ಅಂದ್ರೆ ಏನಂತ ಅರ್ಥ ಹೇಳಲಿಲ್ಲ. ಪರ ಅಂದ್ರೆ ಶ್ರೇಷ್ಠ ಅಂತ ನಮಗೆ ಗೊತ್ತಿದೆ. ಪರಸ್ಮಾತ್ ಆ ಶ್ರೇಷ್ಠಕ್ಕಿಂತಲೂ ಉತ್ತಮವಾದದ್ದು ಏನಂತ ಕರೆಸಿಕೊಳ್ಳಲ್ಪಡ್ತದೆ ಅಂದ್ರೆ ಪರೋ ಇತಿ, ಪರೋ ಎಂಬುದಾಗಿ ಕರೆಯಲ್ಪಡುತ್ತದೆ. ಪರಸ್ಮಾತ್ ಉತ್ತಮಂ ಯತು ವಸ್ತು, ಯಾವ ವಸ್ತುವಿದೆ ಅದು ಪರೋ ಇತಿ ಪ್ರೋಕ್ತಂ, ಪರೋ ಎಂಬುದಾಗಿ ಕರೆಯಲ್ಪಡುತ್ತದೆ. ಪರೋ ಅಂತ ಕರೆಯಲ್ಪಟ್ಟ ಮೇಲೆ ಇಲ್ಲಿ ನನಗೊಂದು ಸಂಶಯ ಇದೆ. ಅದು ಪರೋ ಅಂತ ಅನ್ನೋದು ಶಬ್ದ ಸರಿ, ಆದ್ರೆ ಅದು ಯಾವ ಅಂತ ಶಬ್ದ? ಗೌಹು ಗಾವೋ ಗಾವಹ ಅಂತ ಈ ತರ ಏನು ಅದು ಓಕಾರ ಅಂತ ಶಬ್ದವೋ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅಥವಾ ಪರೋ ಅಂತ ಅನ್ನೋದು ಅವ್ಯಯ ಏನೋ? ಕೆಲವು ಅವ್ಯಯಗಳಿರ್ತವೆ, ಆದ್ರೂ ಕೂಡ ವ್ಯಕ್ತಿಗಳನ್ನು ಹೇಳ್ತಿರ್ತವೆ. ಈಗ ನಕ್ತಮ್ ಅಂತ, ನಕ್ತಮ್ ಅಲ್ಲ, ದಿವಾ ಅಂತ ಶಬ್ದ ಇದೆ. ದಿವಾ ಅನ್ನೋದಕ್ಕೆ ಹಗಲು ಅಂತ ಅರ್ಥ, ಅದೊಂದು ಅವ್ಯಯ. ಅದು ಹೀಗೆ ಪರೋ ಅಂತ ಬಂತಲ್ಲ, ಈ ಶಬ್ದ ನಡೆಸುವುದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಅದನ್ನ ಉಪನಿಷತ್ತಿನ ಟಿಪ್ಪಣಿಗಳನ್ನೆಲ್ಲ ಯಾರು ನೋಡಿದಾಗ ಮತ್ತೆ ಯಾರು ಜ್ಞಾನಿಗಳನ್ನ ಕೇಳಿದ್ರೆ ಗೊತ್ತಾಗ್ತದೆ. ನಾವು ಅಂತೂ ಪರೋ ಅಂತ ಅದು ಶಬ್ದ, ಅದು ಓಕಾರಾಂತವಾದ್ದೇ ಶಬ್ದ. ಪರೋವರ ಅಲ್ಲಿ ಮುಂದೆ ನೋಡಿ, ಆ ಪರಕ್ಕಿಂತಲೂ ಉತ್ತಮವಾದದ್ದು ಲಕ್ಷ್ಮೀದೇವಿ ಅಂತ. ಪರಕ್ಕಿಂತಲೂ ಅಲ್ಲ, ಪರೋಗಿಂತಲೂ ಉತ್ತಮವಾದದ್ದು ಮುಂದಿಂದು ಲಕ್ಷ್ಮೀದೇವಿ ಅಂತ ನಾನು ಅರ್ಥ ಹೇಳಿದೆ. ಬೇರೆ ಯಾರು ಟಿಪ್ಪಣಿಕಾದ ಏನು ಹೇಳಿದಾರೋ ಗೊತ್ತಿಲ್ಲ. ಆದ್ರಿಂದಲೇ ಅದು ಮೂಲ ಪರೋ ಶಬ್ದ ಆದ್ರಿಂದಲೇ ಪರೋಗಿಂತಲೂ ವರಳಾದವಳೇ ಲಕ್ಷ್ಮೀದೇವಿ ಅಂತ ಅವಳನ್ನ ಪರೋವರ ಅಂತ ಹೇಳಿದರು. ಅದು ಕೇವಲ ಪರಶಬ್ದ ಆಗಿದೆ, ಪರವರ ಅಂತಾನೆ ಆಗ್ತಿತ್ತು. ತಸ್ಮಾತ್ ಪಾರೋವರೀಯಕಂ, ಅವಳಿಗಿಂತಲೂ ಉತ್ತಮವಾದಂತಹ ವಸ್ತುವನ್ನ ಪಾರೋವರೀಯಕ ಅಂತ ಹೇಳ್ತಾರೆ. ಪರಸ್ಮಾತ್ ಪರಕ್ಕಿಂತಲೂ ಉತ್ತಮವಾದದ್ದು ಪರೋ ಇತಿ, ಪರೋ ಎಂಬುದಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆ. ತತಃ ಪರಂ, ಆ ಪರೋಗಿಂತಲೂ ಉತ್ತಮವಾದದ್ದು ಪರೋವರಂ, ಪರೋವರ ಎಂಬುದಾಗಿ ಉಕ್ತಂ ಅಂತ ಅದನ್ನ ತಿಳ್ಕೋಬೇಕು. ತಸ್ಮಾತ್ ಆ ಪರೋವರಕ್ಕಿಂತಲೂ ಪರಂ ಶ್ರೇಷ್ಠವಾದದ್ದು ಪಾರೋವರೀಯಕಂ, ಪಾರೋವರೀಯಕ ಎಂಬುದಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆ ಅಂತ ಅದರ ಅರ್ಥ. ಈ ಪರೋವರ ಇತ್ಯಾದಿ ಶಬ್ದಗಳ ಬಗ್ಗೆ ಭಾಷ್ಯ ದೀಪಿಕಾದಲ್ಲಿ ಬಂದಿದೆ. ಇತಿ ಸಾಮ್ಯ ಸಂಹಿತಾ ವಚನಾನುಸಾರೇಣ ಅಂತ. ಮತ್ತೆ ಅಲ್ಲಿ ಶಬ್ದದ ನಿಷ್ಪತ್ತಿ ಹೇಗೆ ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ಬಂದಿವೆ. ಒಂದು ವ್ಯಾಕರಣದ ಸೂತ್ರನೂ ಹೇಳಿದ್ದಾರೆ. ಭಾಷ್ಯ ದೀಪಿಕಾವನ್ನು ನೋಡುವಾಗ ಪ್ರತ್ಯೇಕವಾಗಿ ಅದರ ಅವಲೋಕನ ಮಾಡಿ ನಾನು ಮುಂದೆ ಹೇಳ್ತೇವೆ. ಅಲ್ಲಿ ನಾವು ಅದನ್ನು ಕೇಳಬಹುದು. ಉಚ್ಚತ್ವೇನ ಗೀತಃ ಉದ್ಗೀತಃ, ಯಾರು ಉಚ್ಚ ಎಂಬುದಾಗಿ, ಉಚ್ಚತ್ವಾದ್ ಗೀಯಮಾನತ್ವಾತ್ ಸ್ಥಾನಾದ್ ಉದ್ಗೀತ ಉಚ್ಯತೆ ಅಂತ ಈ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆರಂಭದಲ್ಲಿ ಬಂದದ್ದು ನನಗೆ ನೆನಪಿದೆ. ಆದ್ರಿಂದ ಉದ್ಗೀತ ಅಂತಂದ್ರೆ ಉಚ್ಚತ್ವೇನ ಗೀತನಾದವನು, ಉಚ್ಚ ಎಂಬುದಾಗಿ ಶ್ರೇಷ್ಠ ಎಂಬುದಾಗಿ ಗೀತನಾದವನು ಅಂತ ಅದರ ತಾತ್ಪರ್ಯ. ಸೇವ ಉದ್ಗೀತ. ಇನ್ನು ಈ ಸರ್ವೋತ್ತಮತ್ವ ಮತ್ತು ಅನಂತತ್ವ ಅನ್ನೋದು ಹೇಗೆ ವಿಷ್ಣುವಿನ ಲಿಂಗ ಆಗ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನಕ್ಕೆ ಉತ್ತರವಾಗಿ ಅಲ್ಲಿ ವಿಷ್ಣುರ್ನು ವೀರ್ಯಗಣನಾಮ ಅಂತ ವಿಷ್ಣೋಹ ಅಂತ ಒಂದು ಆಚಾರಕ್ಕೆ ಉತ್ತರ ಹೇಳ್ತಾರೆ. ವಿಷ್ಣುರ್ನು ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ಮಮೇ ರಜಾಂಸಿ ಅಂತ ಋಗ್ವೇದದ ಮಾತನ್ನ ತೋರಿಸ್ತಿದ್ದಾರೆ. ಇದೊಂದು ವೇದವಾಕ್ಯದ ಅರ್ಥ ಇವತ್ತು ನೋಡೋಣ. ವಿಷ್ಣೋ ವೀರ್ಯಾಣಿ ಕೋನು ಪ್ರವಕ್ತಿ,
ಭಗವಂತನ ಮಹಿಮೆಯನ್ನು ಯಾರು ಪ್ರವಚನ ಮಾಡಲಿಕ್ಕೆ ಸಾಧ್ಯ, ಅರಿತು ಅದನ್ನು ವರ್ಣನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ವಿಷ್ಣೋನ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೆ ರಜಾಂಸಿ. ಯಾರಿಗಾದರೂ ಒಬ್ಬರಿಗೆ ಭೂಮಿಯಲ್ಲಿರುವಂಥ ಪರಮಾಣುಗಳು, ಪಾರ್ಥಿವ ಪರಮಾಣುಗಳು, ಅದನ್ನು ಎಣಿಸುವುದೇ ಬಹಳ ಕಷ್ಟ. ಆದರೆ ಯಾರಾದರೂ ಒಬ್ಬರಿಗೆ ಅದನ್ನೂ ಎಣಿಸ್ಲಿಕ್ಕೆ ಸಾಧ್ಯ ಆಗಬಹುದು. ಆದರೆ ಭಗವಂತನ ಮಹಿಮೆಯನ್ನು ಯಾರಿಗೆ ಎಣಿಸ್ಲಿಕ್ಕೆ ಸಾಧ್ಯ? ಯಾರಿಗೂ ಸಾಧ್ಯ ಇಲ್ಲ ಅಂತ ಅರ್ಥ. ವಿಷ್ಣುವ್ರ ವೀರ್ಯಾಣಿ ಕೋನು ಪ್ರವಕ್ತಿ ಯೋಪಿ ಪಾರ್ಥಿವ ಪರಮಾಣುವನ್ನು ಗಣಯತೆ. ಯಾರು ಪಾರ್ಥಿವ ಪರಮಾಣುಗಳನ್ನು ಎಣಿಸಲಿಕ್ಕೆ ಸಮರ್ಥನಾಗಿರ್ತಾನೋ ಅಂಥವನೂ ಕೂಡ ಯೋಪಿ ಅಂಥವನೂ ಕೂಡ ಹೇಗೆ ಭಗವಂತನ ಮಹಿಮೆಯನ್ನು ಎಣಿಸಲಿಕ್ಕೆ ಸಾಧ್ಯ? ಇತಿ ತಸ್ಯ ಅನಂತತ್ವ ಮುಚ್ಯತೆ. ಆದ್ದರಿಂದ ಅವನು ಅನಂತ ಎಂಬುದಾಗಿ ತಿಳಿದು ಬರ್ತದೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ಇಲ್ಲಿ ವಿಷ್ಣುರ್ನುಕಂ ವೀರ್ಯಾಣಿ ಪ್ರವೋಚನ್ ಇತ್ಯಾದಿ ಇದೆಯಲ್ಲ, ಕವಿ ಅಂದರೆ ಅಲ್ಲಿ ಕವಿ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಪಾರ್ಥಿವ ಪರಮಾಣುಗಳನ್ನು ಎಣಿಸಬಲ್ಲ. ಆದರೆ ಸೋಪಿ ಅವನಿಗೂ ಕೂಡ ಈ ಭಗವಂತನ ಮಹಿಮೆಯನ್ನು ಎಣಿಸಲಿಕ್ಕೆ, ಅದನ್ನು ಪ್ರವಚನ ಮಾಡಲಿಕ್ಕೆ, ಸಾಕಲ್ಯೇನ ಪ್ರವಚನ ಮಾಡಲಿಕ್ಕೆ ಅವನಿಗೂ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಭಾಗವತದಲ್ಲೂ ಬಂದಿದೆ. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ ವಿಮಮೇ ರಜಾಂಸಿ. ಕವಿ ಅಂತ ಅಲ್ಲಿ ಶಬ್ದ ಬಂದಿದೆ ಭಾಗವತದಲ್ಲಿ. ಅದಕ್ಕೆ ಅದರ್ಥ. ಕವಿ ಅಂದರೆ ಕವಿ ಯಃ ಪುತ್ರ ಸೈ ಮಾಚಿಕೇತ ಅಂತ ಅನೇಕ ಕಡೆ ಕವಿ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ ಇದ್ರು ಚತುರ್ಮುಖ ಅನ್ನೋ ಅರ್ಥದಲ್ಲಿ ನಿರ್ದಿಷ್ಟವಾಗಿ ಅದನ್ನು ತಗೋತಾರೆ. ಯಾವ ಕವಿ ಪಾರ್ಥಿವಾನ್ಯಪಿ ರಜಾಂಸಿ ಗಣಯತಿ, ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನೀಗ ಭಾಗವತದ್ದೇನು ಓದಿದ್ನಲ್ಲ, ಇದು ತ್ರಿವಿಕ್ರಮ ಪಂಡಿತರ ಟೀಕಾದಲ್ಲಿ ಕಾಣಿಸ್ತದೆ. ಮತ್ತು ಉಳಿದ ಟಿಪ್ಪಣಿಗಳಲ್ಲಿ ಕೂಡ ಈ ಒಂದು ಶ್ಲೋಕ ಅವರವರಲ್ಲಿ ಕಾಣಿಸ್ತದೆ. ಭಾವದೀಪದಲ್ಲಿ ಕೂಡ ಈ ಟಿಪ್ಪಣಿ ಕಾಣಿಸ್ತದೆ. ಯಹ್ ಪಾರ್ಥಿವಾನ್ಯಪಿ, ಯಾರು ಎಣಿಸ್ಲಿಕ್ಕೆ ಸಾಧ್ಯ ಆಗ್ತದೋ ಅಂಥವನಿಗೂ ಕೂಡ ವಿಷ್ಣೋಹೋ ವೀರ್ಯಗಣನಾಂ ಕಥಮಃ ಅರ್ಹತಿ, ಭಗವಂತನ ಮಹಿಮೆಯನ್ನು ಎಣಿಸ್ಲಿಕ್ಕೆ ಹೇಗೆ ಸಾಧ್ಯ? ಏಕೆಂದರೆ ಚಸ್ಕಂಬ ಯಸ್ ಸ್ವರಭಸ ಚಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಮ್ಯ ಸದನಾದುರು ಕಂಪಮಾನಂ ಯೋ ಅಸ್ಖಾಭಾಯುತ್ತಾರಂ ಸದಸ್ಥಂ ವಿಚಕ್ರಮಾಣ ಸ್ತ್ರೇಧೋರು ಗಾಯ ಅಂತ ಮೂಲ ವೇದವಾಕ್ಯ. ಇದಕ್ಕೆ ಇಲ್ಲಿ ಅರ್ಥ ಏನು ಹೇಳ್ತಿದ್ದಾರೆ, ಅದರದ್ದೇ ಅನುವಾದ ಭಾಗವತದಲ್ಲಿ ಮಾಡಿದ್ದಾರೆ. ಅದನ್ನು ಮುಂದೆ ಮತ್ತೊಂದ್ಸರಿ ಈ ಭಾಷ್ಯ ದೀಪಿಕ ಇತ್ಯಾದಿ ನೋಡುವಾಗ ಹೇಳ್ತೇನೆ. ಈಗ ಒಂದ್ಸರಿ ಹೇಳಿರ್ತೇನೆ. ಈ ಲೋಕ ಬ್ರಹ್ಮಾಂಡ ಅಂತ ಅನ್ನೋದು ತನ್ನ ಭಾರಕ್ಕೆ ಅದು ಕುಸಿಯುವುದರಲ್ಲಿತ್ತು, ಸ್ವರಭಸ ತನ್ನ ವೇಗಕ್ಕೆ ಅನುಗುಣವಾಗಿ. ಅಂಥದನ್ನು ಇವನು ಹಿಡಿದು ನಿಲ್ಲಿಸಿದ. ಯನ್ಮಾಂ ನಿಶಮ್ಯ ಸದನಾ ದುರ್ಕಂಪಮಾನಂ, ಮಾಂ ನನ್ನನ್ನು, ಆ ಚತುರ್ಮುಖ ಬ್ರಹ್ಮನೇ ಹೇಳ್ಕೊಂಡದ್ದು. ನಾನು ಅಲ್ಲಿ ಆ ಬ್ರಹ್ಮಾಂಡದ ಭಾರ ಇತ್ಯಾದಿಗಳನ್ನು ಗಮನಿಸಿ ಆತಂಕ ಹೊಂದಿದಾಗ ಭಗವಂತ ಅದನ್ನು ನಿಲ್ಲಿಸಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರ ವಿಶೇಷ ಸಣ್ಣ ಸಣ್ಣ ಅನ್ವಯ ವಾಕ್ಯ ಇತ್ಯಾದಿಗಳನ್ನು ಮುಂದೆ ಹೇಳ್ತೇನೆ. ಗೀತ, ಗೈ ಶಬ್ದ ಏನೋ ಧಾತುವಿಂದು ಉಕ್ತ ಪ್ರತ್ಯಯ ಗೀತ ಅಂತ ಹೇಳಿ. ಗೀತ ಅನ್ನೋಲ್ಲಿ ಅಲ್ಪ ಪ್ರಾಣ ಇದೆ, ಅದರದ್ದು ಉದ್ಗೀತ ಅಂತ ಮಹಾಪ್ರಾಣ ಹೇಗಾಯಿತು ಅಂತ ಅನ್ನೋದನ್ನು ನಾನು ಕೂಡ ಇಲ್ಲಿ ಗಮನಿಸಿಲ್ಲ. ಅದರ ಟಿಪ್ಪಣಿಯಲ್ಲಿ ಸಿಕ್ಕರೆ ಅದನ್ನು ನಾನು ಹೇಳ್ತೇನೆ. ಅಥವಾ ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯಕ್ಕೆ ಸಂಬಂಧಪಟ್ಟ ಟಿಪ್ಪಣಿಗಳನ್ನೇ ಅದನ್ನು ನೋಡಬೇಕಾಗ್ತದೆ ಅಷ್ಟೇ. ತಕಾರದ ಬದಲಾಗಿ ಥಕಾರವನ್ನು ಯಾಕೆ ಹೇಳಿದ್ದಾರೆ, ಹಾಗೆ ಆ ಥರನೂ ಒಂದು ಧಾತು ಇದೆಯಾ, ಅದನ್ನೆಲ್ಲ ನಾವು ಇನ್ನೊಂದ್ಸರಿ ನೋಡಬೇಕು. ವಿಷ್ಣುರ್ನು ಬೀಜಗಣನಾಮನೋ ಮಾತಿನ ಶಬ್ದಾರ್ಥವನ್ನು ಇನ್ನೂ ಮುಂದೆ ಹೇಳಬೇಕಾಗಿದೆ ನಾನು. ಆದರೂ ಈಗ ಪ್ರಸಂಗವಶಾತ್ ಹೇಳ್ತಿದ್ದೇನೆ. 533ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಭಾಗವತಾನುಸಾರೇಣ ಶ್ರುತಿಂ ವ್ಯಾಚಷ್ಟೆ ಅಂತಿದೆ. ಅಲ್ಲಿ ಕಮ್ ಇತ್ಯಸ್ಯ ಅರ್ಥ ಕಹ ಇತಿ, ವೇದವಾಕ್ಯದಲ್ಲಿ ಕಮ್ ಅಂತಿದೆ. ಆ ಕಮ್ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾದ್ದು ಕಹ ಅಂತ. ಭಗವಂತನ ಗುಣವರ್ಣನೆಯನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂತ. ಪ್ರವೋಚಂ ಅಂತಿದೆ, ಅದು ನಮ್ಮ ಲಂಗ್ಲಕಾರದ ಉತ್ತಮ ಪುರುಷ ಅಂತ ಕೇಳಿಸ್ತದೆ, ನಮ್ಗೆ ಕಂಡು ಬರ್ತದೆ. ಆದರೆ ಅದನ್ನು ಕೂಡ ಪ್ರವಕ್ತಿ, ಯಾರು ಕಮ್ಮಿದ್ದದನ್ನು ಕಹ ಅಂತ ಮಾಡ್ಕೊಂಡ್ಮೇಲೆ ಆ ಕಹ ಅನ್ನೋದಕ್ಕನುಸಾರವಾಗಿ ಅದನ್ನು ಪ್ರವಕ್ತಿ ಅಂತ ನಾವು ತಿಳ್ಕೋಬೇಕು, ಪ್ರಥಮ ಪುರುಷವಾಗಿ ತಿಳ್ಕೋಬೇಕು. ಅದನ್ನು ಶ್ರುತವು ಪ್ರವೋಚಮಿತಿ ಲುಂಗ್ ಪ್ರಯೋಗೇಪಿ ಪ್ರವಕ್ತಿ ಇತಿ ಲಟ್ ಪ್ರಯೋಗ.
ಶ್ರುತಿಯಲ್ಲಿ ಪ್ರವೋಚಂ ಅಂತ ಲುಂಗ್ಲಕಾರದ ಉತ್ತಮ ಪುರುಷ ಏಕವಚನ ಪ್ರಯೋಗ ಮಾಡಿದ್ದಾರೆ. ನಾವು ಅದನ್ನು ಪ್ರವಕ್ತಿ ಅಂತ ಲಟ್ಲಕಾರದ ಅರ್ಥದಲ್ಲಿ ಓದ್ಕೋಬೇಕು. ಅದ್ರ ಬಗ್ಗೆ ವಿಶೇಷ ವಿಚಾರ ಅವರು ಹೇಳಿದ್ದಾರೆ. ಅದನ್ನು ಮುಂದೆ ನೋಡೋಣ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಅಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯ ಪಾಠದ ಇವತ್ತಿನ ವಿಭಾಗ ಸಮಾಪ್ತವಾಗಿದೆ.